ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 28/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿಯವರಿಗೆ ವೃತ್ತಿ ಚೆನ್ನಾಗಿರುವಂತಹ ಎಲ್ಲ ಲಕ್ಷಣಗಳು ಕಂಡುಬರುತ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಾಧಾನದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗಲಿಕ್ಕಿದೆ. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಫಲ ಉಂಟು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ. ರಕ್ತ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮನ್ನು ಕಾಡುವ ಸಾಧ್ಯತೆಗಳುಂಟು. ಕಾನೂನಾತ್ಮಕವಾದಂತಹ ಕಿರಿಕಿರಿಯ ಅನುಭವಗಳು ಕೂಡ ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ನಿಧಾನಗತಿಯ ಒಂದಷ್ಟು ಫಲಪ್ರಾಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಸಾಧ್ಯತೆಗಳಿದ್ದಾವೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸ್ವಲ್ಪ ಮುಗ್ಗಟ್ಟಿನ ಅನುಭವಗಳನ್ನು ತಾವುಗಳು ಎದುರಿಸಬೇಕಾದಂಥ ಅವಶ್ಯಕತೆ ಇದೆ. ಕೈಗೊಂಡಂತಹ ಕಾರ್ಯಗಳಿಗೆ ವಿಘ್ನಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಕಲಾರಂಗದಲ್ಲಿ ದುಡಿಯುವಂಥವರಿಗೆ, ಕ್ರೀಡೆಯ ರಂಗದಲ್ಲಿ ದುಡಿಯುವಂಥವರಿಗೆ, ಕೃಷಿಯ ರಂಗದಲ್ಲಿ ದುಡಿಯುವಂಥವರಿಗೆ ದುಡಿದದ್ದಕ್ಕೆ ಸರಿಯಾದಂತಹ ಫಲಪ್ರಾಪ್ತಿ ಎಲ್ಲವುದೂ ಇದೆ. ಆದರೆ ತಾವುಗಳೆಲ್ಲ ಒಂದು ರೆಕಗ್ನೇಷನ್ ಬೇಕು ಅಂತ ಹೇಳುವಂತಹ ಭಾವನೆಯಲ್ಲಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳು ಕಷ್ಟಕರ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಶುಭ ಸೂಚನೆ ಇಲ್ಲ. ಏಕಾಗ್ರತೆಗೆ ತೊಂದರೆ ಆಗುವಂಥದ್ದು, ಅಧ್ಯಯನದ ಫಲದ ದೃಷ್ಟಿಯಲ್ಲಿ ತೊಂದರೆ ಆಗುವಂಥದ್ದೆಲ್ಲ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡುವುದು. ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ತುಂಬ ಒಂದಷ್ಟು ಅನಿರೀಕ್ಷಿತವಾದಂತಹ ಲಾಭಾದಿಗಳೆಲ್ಲ ಪ್ರಾಪ್ತಿಯಾಗುವಂತಹ ಒಂದಷ್ಟು ಫಲಗಳು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಕೌಟುಂಬಿಕ ಜೀವನ, ದಾಂಪತ್ಯ ಜೀವನ ಇದೆಲ್ಲದರಲ್ಲಿಯೂ ಕೂಡ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಕರ್ಮಕ್ಷೇತ್ರದ ಪರಿಸರ ಹೇಳುವಂಥದ್ದು ನಿಮಗೆ ಪೂರಕವಾಗಿ ಇರೋದಿಲ್ಲ ಹೇಳುವಂಥದ್ದೊಂದು ಕಾರಣವಾಗಿ ಕಂಡು ಬರ್ತಾ ಇದೆ. ಇನ್ನು ಅನಿರೀಕ್ಷಿತವಾದಂತಹ ಹಣದ ವ್ಯಯದ ಯೋಗ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಮಾನಸಿಕವಾದಂತಹ ಒಂದಷ್ಟು ಗೊಂದಲದ ಸ್ಥಿತಿ, ಇನ್ನು ಮಾನಸಿಕವಾದಂತಹ ಒತ್ತಡದ ಸ್ಥಿತಿ, ಈ ಎರಡೂ ಕೂಡ ನಿಮ್ಮ ಅನುಭವದಲ್ಲಿ ಇವತ್ತಿನ ದಿವಸ ಇರುವಂತಹ ಸಾಧ್ಯತೆಗಳುಂಟು. ಹಣಕಾಸಿನ ತೊಂದರೆಗಳು ಹೇಳುವಂಥದ್ದು, ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದು, ಸಾರ್ವಜನಿಕ ಬದುಕಿನಲ್ಲಿ ಗೌರವಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು, ಇದೆಲ್ಲ ಅಶುಭ ಸೂಚಕ ಫಲಗಳು. ಜೊತೆಯಲ್ಲಿ ಸಾಂಸಾರಿಕವಾಗಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಎಲ್ಲ ವಿಷಯದಲ್ಲಿ ತಾವುಗಳು ಇಡಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ. ಅನಾರೋಗ್ಯದ ನಿಮಿತ್ತವಾದಂಥ ಒಂದಷ್ಟು ಖರ್ಚುಗಳು ಹೇಳುವಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿದೆ. ವಿದ್ಯಾರ್ಥಿಗಳಿಗೆ ತಾವು ಅಂದುಕೊಂಡಂತಹ ರೀತಿಯ ಫಲಗಳು ಇರೋದಿಲ್ಲ. ಸೊ ತಾವುಗಳು ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡೋದ್ರಿಂದ ಒಳ್ಳೆಯ ಅನುಭವಗಳು ಕೂಡ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಚೆನ್ನಾಗಿರುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಳ್ಳೆಯ ಅನುಭವಗಳು ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಶುಭ ಸೂಚನೆ ಹೇಳುವಂಥದ್ದು ಉಂಟು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಭೂ ಖರೀದಿ, ಗೃಹ ನಿರ್ಮಾಣ, ಹೊಸ ಥರದ ಒಂದಷ್ಟು ಸಂಸ್ಥೆಯನ್ನು ಕಟ್ಟುವಂತಹ ವಿಷಯವೋ ಅಥವಾ ಸಂಸ್ಥೆಯನ್ನು ಅಪ್ಡೇಟ್ ಮಾಡುವಂತಹ ವಿಷಯವೋ ಇತ್ಯಾದಿ ಕೆಲಸಗಳಿಗೆಲ್ಲ ಸೂಕ್ತವಾದಂತಹ ಫಲಪ್ರಾಪ್ತಿ ಹೇಳುವಂಥದ್ದು ಕಂಡು ಬರ್ತಾ ಇದೆ.
ಕಾನೂನಾತ್ಮಕವಾದಂತಹ ಕಿರಿಕಿರಿಗಳುಂಟು. ರಕ್ತದೊತ್ತಡ ಮತ್ತು ಹೃದಯದೊತ್ತಡಂತಹ ಆರೋಗ್ಯದ ವ್ಯತ್ಯಾಸದ ಒಂದಷ್ಟು ಸ್ಯಾಡ್ ಅನುಭವಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಶಿವನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಗುರು ಅಷ್ಟಮ, ಬುಧ ಅಷ್ಟಮ ಸ್ಥಿತಿ, ಇದೊಂದು ರೀತಿಯಲ್ಲಿ ಏನು ಸಾರ್ವತ್ರಿಕವಾದಂತಹ ಅಪಜಯದ ಫಲ ಅಂತಲೇ ಹೇಳ್ಬೋದು. ಅಂತಂದರೆ ಎಲ್ಲ ರಂಗಕ್ಕೂ ಕೂಡ ದೈವಬಲ ಹೇಳುವಂಥದ್ದು ಅವಶ್ಯಕ. ಅದು ವೃತ್ತಿ, ಆರೋಗ್ಯ, ಹಣಕಾಸು, ಕೌಟುಂಬಿಕ ಜೀವನ, ದಾಂಪತ್ಯ ಜೀವನ ಎಲ್ಲದಕ್ಕೂ ಕೂಡ ಅದರ ಅವಶ್ಯಕತೆ ಇದೆ. ಆದರೆ ಒಂದು ರೀತಿಯಲ್ಲಿ ವೃತ್ತಿ ಒಂದು ಹಂತದ ಸಮಾಧಾನದ ಫಲಕ್ಕೆ ಸೀಮಿತ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನದ ಫಲಕ್ಕೆ ಸೀಮಿತ. ಏನಾದರೂ ಕೈಗೊಂಡ ಕಾರ್ಯಗಳೆಲ್ಲವೂ ಕೂಡ ತಾವಂದುಕೊಂಡ ರೀತಿ ಮುಂದೆ ಸಾಗದೇ ಇರುವಂತಹ ಒಂದಷ್ಟು ಅನುಭವಗಳು, ಅನಾರೋಗ್ಯದ ಬಾಧೆ, ರಕ್ತ ಸಂಬಂಧವಾದಂತಹ ಮತ್ತು ಎಲುಬು ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು, ತಮಗೆ ತಿಳಿಯದಂತೆ ಒಂದಷ್ಟು ಸಂಪತ್ತಿನ ವ್ಯಯದ ಯೋಗ ಫಲಗಳು, ಇದೆಲ್ಲವೂ ಕೂಡ ಒಂದಷ್ಟು ದಿನಗಳ ಕಾಲ ಇರುವಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ತೃಪ್ತಿಯ ಅನುಭವಗಳಿರ್ತದೆ, ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳಿರ್ತದೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಳ್ಳೆಯ ಅನುಭವಗಳು ಹೇಳುವಂಥದ್ದುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು, ಕಾನೂನಾತ್ಮಕವಾದಂತಹ ಒಂದಷ್ಟು ಮನಸ್ಸಿಗೆ ಖಿನ್ನತೆ, ಕಿರಿಕಿರಿಯಾಗಬಹುದಾದಂತಹ ಫಲಗಳು, ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಗೌರವ, ಆದರಾತಿಥ್ಯಗಳೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ತಾವುಗಳು ಕೂಡ ದುರ್ಗೆಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ವೃತ್ತಿಯಲ್ಲಿ ಚೇತರಿಕೆಯ ಅನುಭವಗಳು, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸ್ವಲ್ಪ ರಿಕವರಿ ಹೇಳುವಂತಹ ಸ್ಥಿತಿ ನಿಮ್ಮ ಅನುಭವದಲ್ಲಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಿ. ಕಾನೂನಾತ್ಮಕವಾದಂತಹ ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುತ್ತೆ. ದಾಂಪತ್ಯ ಜೀವನ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಮತ್ತು ತೃಪ್ತಿ ಹೇಳುವಂಥದ್ದು ಇರುತ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ವೃತ್ತಿ ಅರ್ಥಾತ್ ಕಲಾತ್ಮಕವಾದಂತಹ ವೃತ್ತಿ ಅಥವಾ ಇನ್ನಿತರ ಯಾವುದೋ ವೃತ್ತಿ, ಇದರಲ್ಲಿ ಗೌರವಗಳು ಪ್ರಾಪ್ತಿಯಾಗುವಂಥದ್ದು, ಆದರಾತಿಥ್ಯಗಳು ಪ್ರಾಪ್ತಿಯಾಗುವಂಥದ್ದು, ಸಂಪತ್ತು ಪ್ರಾಪ್ತಿಯಾಗುವಂಥದ್ದು, ಇದೆಲ್ಲದಕ್ಕೂ ಕೂಡ ಯಾವುದೇ ರೀತಿಯ ಕೊರತೆಗಳಾಗುವುದಿಲ್ಲ. ಹಣಕಾಸಿನ ತೊಂದರೆಗಳು ಇಲ್ಲದೇ ಇರುವಂತಹ ಸ್ಥಿತಿ, ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ತಮಗೆ ಸಮಾಧಾನ ಹೇಳುವಂತಹ ಸ್ಥಿತಿ ಇಲ್ಲದೇ ಇರುವಂತಹ ಅನುಭವಗಳು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳು ಬಹುತೇಕ ಕಂಡು ಬರ್ತಾ ಇದೆ. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಅನುಭವಗಳು, ಮಕ್ಕಳಿಗೆ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಭವಗಳು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಆರ್ಥಿಕವಾದಂತಹ ಚೇತರಿಕೆಯ ಹೆಜ್ಜೆ ಇರುತ್ತದೆ. ವೃತ್ತಿಯಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿನ ಸುಧಾರಣೆಯ ಅನುಭವಗಳು ಹೇಳುವಂಥದ್ದಿರ್ತದೆ. ಒಂದಷ್ಟು ಶ್ರಮದ ಒಂದು ಲೆಕ್ಕಾಚಾರಗಳು ಹೇಳುವಂಥದ್ದು ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂತಹ ಪರಿಸ್ಥಿತಿ. ಹಣಕಾಸಿನ ಹೂಡಿಕೆಯನ್ನು ಮಾಡುವಾಗ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡಿ. ಅದರಿಂದ ನಿಮಗೆ ನಾಳೆಯ ದಿವಸ ಒಂದು ರೀತಿಯಲ್ಲಿ ಪ್ಲಸ್ ರಿಸಲ್ಟ್ ಸಿಗಬೇಕೇ ಹೊರತು ಮೈನಸ್ ಆಗಬಾರ್ದು. ಅಂತಹ ಒಂದು ಸ್ಥಿತಿಯನ್ನು ಚಿಂತನೆ ಮಾಡಿ ಹಣದ ಹೂಡಿಕೆಗಳನ್ನು ಮಾಡುವಂಥದ್ದು ಅವಶ್ಯಕ. ದಾಂಪತ್ಯದಲ್ಲಿ ಸೌಖ್ಯ ಫಲ ಇದೆ, ಕೌಟುಂಬಿಕವಾಗಿ ತೃಪ್ತಿ ಇರುವುದಿಲ್ಲ, ಆರೋಗ್ಯವೂ ಕೂಡ ಕೈಕೊಡುವಂತಹ ಸನ್ನಿವೇಶಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ
ಮಾನಸಿಕವಾದಂಥ ಒಂದಷ್ಟು ಒತ್ತಡಗಳು, ದುಃಖಗಳು, ದುಗುಡಗಳು, ಖಿನ್ನತೆಗಳು ಇದೆಲ್ಲವೂ ಕೂಡ ಇರ್ತದೆ. ದೈಹಿಕವಾದಂಥ ಬಳಲುವಿಕೆ ಮತ್ತು ದೈಹಿಕವಾದಂಥ ಅನಾರೋಗ್ಯದ ಬಾಧೆ, ಆರ್ಥಿಕವಾದಂಥ ಒಂದಷ್ಟು ನಷ್ಟ ಕಷ್ಟಾದಿಗಳೆಲ್ಲವೂ ಕೂಡ ನಿಮ್ಮ ಅನುಭವದಲ್ಲಿರುತ್ತದೆ. ದಾಂಪತ್ಯ ಒಂದು ಹಂತದ ಸಮಾಧಾನಕರ, ಹಣಕಾಸಿನ ತೊಂದರೆಗಳನ್ನು ಎದುರಿಸ್ತಾ ಇರ್ತೀರಿ. ಕಾನೂನಿನ ತೊಂದರೆಗಳನ್ನು ಎದುರಿಸುವಂತಹ ಯೋಗ ಫಲಗಳು, ಹೆಸರು ಕೀರ್ತಿಗಳಿಗೆ ಧಕ್ಕೆ ಬರ್ತದೆ ಹೇಳುವಂತಹ ಒಂದಷ್ಟು ಯೋಚನೆಗಳು ಕೂಡ ಮನಸ್ಸಿನಲ್ಲಿ ಇರುವಂತಹ ಸ್ಥಿತಿ. ಆರೋಗ್ಯ ವಿಷಯವಾಗಿಯೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ತಾವುಗಳು ಕೂಡ ಹಾಗೆ ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಹಣಕಾಸಿನ ಆಗಮನವೂ ಕೂಡ ಚೆನ್ನಾಗಿರ್ತದೆ. ದೈಹಿಕ, ಮಾನಸಿಕ, ಶಾರೀರಿಕವಾದಂಥ ಒಂದಷ್ಟು ನಷ್ಟ ಫಲಗಳು. ದೈಹಿಕ ಹೇಳಿದರೆ ದೇಹಸ್ಥಿತಿಗೆ ಸಂಬಂಧಪಟ್ಟದ್ದು, ಮಾನಸಿಕವಾದದ್ದು ಹೇಳಿದರೆ ಮನಸ್ಸಿನ ನೆಮ್ಮದಿಗೆ ಸಂಬಂಧಪಟ್ಟದ್ದು, ಆರ್ಥಿಕವಾದಂತಹ ವಿಷಯ ಹಣಕಾಸಿಗೆ, ಇದೆಲ್ಲದರ ವ್ಯಯ ಉಂಟು ಅಂತಂದರೆ ಮನಸ್ಸಿನ ನೋವು ಬಂತು ಅಂತಂದರೆ ಅದು ಮಾನಸಿಕವಾದಂತಹ ನೆಮ್ಮದಿಯ ವ್ಯಯ ಆದ ಹಾಗೆ ಅಂತಹ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ, ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ವಿದ್ಯಾರ್ಥಿಗಳು, ಅಧ್ಯಯನಾಸಕ್ತ ವಿದ್ಯಾರ್ಥಿಗಳು ಇಂಥವರಿಗೆಲ್ಲರಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸನ್ನಿಧಾನಕ್ಕೆ ಹೋಗುವಂಥದ್ದು, ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.